ಅದ ಕಂಡು ಮೂಡಿತು ತೀವ್ರ ಸಹನೆ ಆ ಗೋಶಾಲಕಗೆ. ಮಹಾವೀರನ ಬಗೆಗೆ ಛೇ ಇವರೆಂತಹ ಗುರು, ತಿನ್ನುತ್ತಿದ್ದರು ನಾನಂತಹ ಪೆಟ್ಟುಗಳನ್ನು ನೆರವಾಗಲಿಲ್ಲ ಇವರು. ನನಗೆ ನಿಜದೆ ಕರ್ತವ್ಯವಾಗಿರಲು, ಶಿಷ್ಯರ ರಕ್ಷಣೆಯು ಗುರುವಾದವಗೆ ನೆರವಾಗಲಿಲ್ಲ ಯಾವ ರೀತಿಯಲು ಇವರೆನಗೆ. ನೀಡಿದಿ ಹರಿವರು ಸಹಾಯವೆನ್ನೆನಗೆ, ಆಹಾರ ಚರ್ಯೆಯಲು ಅಂತೆ ಮತ್ತಾವುದೇ ತರಹದಲು. ಇಂತಿರಲು ತ್ಯಜಿಸುವುದೊಳಿತು ನಾನಿವರನು. ಇಂತು ಬಂಡೆದ್ದರು ಗೋಶಾಲಕನ ಮನವು, ಪೂರ್ಣ ಸಿದ್ಧವಾಗಿದ್ದಿತ್ತದುವೆ ತೊರೆಯಲ ಮಹಾವೀರನ ಗುರುವನು. ಮರುದಿನ ಮಹಾವೀರನು ಹೊರಟನು ವಿಹಾರವನು, ಕಾಲಾಯಸ ಪ್ರದೇಶದಿಂದ ಆ ಪತ್ರಕಾಲಯಕ್ಕೆ ಎಡೆಗೆ ಸಾಗುವಂತೆ ಬಯಲಲಿಯೇ. ಸಮೀರನು ಬಳಿ ಕದಲಿ ಆ ಬಳಿ ನೆಲೆಸಿ ಎಲ್ಲಿನ ಏಕಾಂತ ಸ್ಥಳದಲ್ಲಿ, ಧರಿಸಿದನು ಸಾಮಾಯಿಕ ರಥವನು ಚಿಂತಿಸತಲಂತು ತನ್ನಲಿ ಅವನು. ಹಾ, ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟದ ಸೋಪಾನ 8 ಆಂತರ್ಯದ ತಾರೆಗಳನ್ನು ಎಣಿಸುತ್ತಲೀ ಇದನ್ನು ನಾವು ನಾವು ಆಲಿಸುತ್ತಿದ್ದೇವೆ. ಹಬ್ಬ ಆ ಗೋಶಾಲಕನಿಗೆ ಏಟಿನ ಪ್ರಹರವಾಗುತ್ತಿದ್ದರೂ, ಬಾಸುಂಡೆ ಬರುತ್ತಿದ್ದರೂ ಮಹಾವೀರನು ಧ್ಯಾನ ಜಲದಿಯಲ್ಲಿ ಕುಳಿತಿದ್ದ, ನಿರ್ಲಿಪ್ತತೆ ಮೈದಾಳಿದವನಂತೆ. ಅದನ್ನು ನೋಡಿ ಗೋಶಾಲಕನಿಗೆ ಬಹಳ ಕೋಪ ಬಂತು. ಇವರೆಂತಹ ಗುರು, ತಿನ್ನುತ್ತಿದ್ದರೂ ನಾನಂತಹ ಪೆಟ್ಟುಗಳನ್ನು ಇವರು ನೆರವಿಗೆ ಬರ್ತಾ ಇಲ್ವಲ್ಲ. ಅವನ ಶಿಷ್ಯನನ್ನು ಕಾಪಾಡುವುದು ಗುರುಗಳ ಕರ್ತವ್ಯ. ಇವರು ನನಗೆ ನೆರವಾಗಲಿಲ್ಲ. ಆಹಾರ ಚರ್ಯೆಯಲ್ಲೂ ಕೂಡ ಇವರು ನನಗೆ ನೆರವಾಗಲಿಲ್ಲ. ಆದ್ದರಿಂದ ಇವರನ್ನು ತ್ಯಜಿಸುವುದೇ ಮೇಲು ಎಂದು ತಿಳಿಕೊಂಡ. ಇಂತು ಬಂಡೆದ್ದಿದ್ದರೆ ಗೋಶಾಲಕನ ಮನ ಈ ರೀತಿ ಬಂಡಾಯವಾಯಿತೋ, ಈ ಮಹಾವೀರ ಗುರುವನ್ನು ತೊರೆಯೋಣ ಎಂಬುದಾಗಿ ಅವನು ಅಂದ್ಕೊಂಡ. ಮರುದಿನ ಮಹಾವೀರ ಆ ವಿಹಾರಕ್ಕೆ ಕಾಲಾಯಸ ಪ್ರದೇಶದಿಂದ ಪತ್ರಕಾಲಯಕ್ಕೆಡೆಗೆ ಸಾಗಲಿಕ್ಕೆ ಹೊರಡ್ತಾರೆ. ಬಳಿಕ ಏಕಾಂತ ಸ್ಥಳದಲ್ಲಿ ಸಾಮಾಯಿಕ ವ್ರತವನ್ನು ಸ್ವೀಕಾರ ಮಾಡಿ ಚಿಂತನೆಯಲ್ಲಿ ಲೀನವಾಗ್ತಾರಂತೆ. ಆ 108 ಗುಣಗಳುಳ್ಳ ಮಹಾ